ಜಾತಿ ಜನಗಣತಿ ವರದಿಯ ಸ್ವೀಕಾರದ ವಿಚಾರವಾಗಿ ಮೊದಲು ಆ ವರದಿ ಹೊರಬರಲಿ, ಅದರಲ್ಲಿ ಏನಿದೆ ಅಂತ ಮೊದಲು ಚರ್ಚೆ ಆಗಲಿ, ಅದಾದ ಬಳಿಕ ಅದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ರಾಜಕೀಯಕ್ಕಾಗಿ ವಿರೋಧ ಮಾಡ್ತಾರೆ, ರಾಜಕಾರಣಿಗಳು ಏನೇ ಮಾಡಿದ್ರು ರಾಜಕೀಯವೇ ಅದು ಅಂತ ಹೇಳಿ ಮಾಗಡಿಯಲ್ಲಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಸೈನ್ ಹಾಕಿದ್ರು. ಸ್ವೀಕಾರ ಮಾಡಿದ್ಮೇಲೆ ತಾನೇ ಅದು ಕೂಲಂಕಷವಾಗಿ ಇಲ್ವೋ ಐತೋ ಇಲ್ವೋ ಅಂತ ಗೊತ್ತಾಗೋದು. ಸ್ವೀಕಾರ ಮಾಡಲಿ ಬಿಡಿ, ಅದು ನೋಡೋಣ ಯಾವ್ದು ಏನೇನಾಗಿದೆ ಅಂತ ನೋಡೋಣ. ಆಮೇಲೆ ಕೂಲಂಕಷವಾಗಿ ಮಾಡೋರೋ ಇಲ್ವೋ ಅಂತ ಅಕಸ್ಮಾತ್ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಮತ್ತೊಮ್ಮೆ ಮಾಡಿ ಅಂತ ಕೇಳ್ಕೊಬೋದು ಸರ್ಕಾರದ. ವಿಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತೆ, ಜಾತಿ ಗಣತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ಸರಿ ಅದು ರೀ, ಅದು ಆಚೆ ಬಂದ್ಮೇಲೆ ಅಲ್ವೇನ್ರಿ ಗೊತ್ತಾಗೋದು ಸರಿಯಾಗೈತೋ ಇಲ್ವೋ ಅಂತ. ಅದನ್ನು ತೊಗೊಂಡು ಆಮೇಲೆ ಟೀಕೆ ಮಾಡಲಿ, ಸರಿಯಾಗಿಲ್ಲ ಇನ್ನೊಂದಾಗೈತೆ ಮತ್ತೊಂದಾಗೈತೆ ಅಂತ ಟೀಕೆ ಮಾಡಲಿ. ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಯಾವ್ಯಾವ ಜನ ಯಾವ ಜಾತಿಯವರು ಎಷ್ಟೆಷ್ಟು ಅವರೇ, ಯಾವ ರೀತಿ ಹಿಂದುಳಿದವ್ರೆ, ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅದ್ರ ಉದ್ದೇಶ ಇರ್ಬೋದು. ನೋಡೋಣ, ಅದ್ರ ಬಗ್ಗೆ ನಂಗೆ ಸರಿಯಾದ ಮಾಹಿತಿ ಇಲ್ಲ. ಬಟ್ ಅದು ಸ್ವೀಕಾರ ಆದಮೇಲೆ ಚರ್ಚೆ ಮಾಡಿ ಆಮೇಲೆ ಅವರು ಸರಿಯಾಗೈತೋ ಇಲ್ವೋ ಅಂತ ತೀರ್ಮಾನ ಮಾಡೋದು. ಮುಂಚೆನೇ ಬೇಡಿ ಅಂತಂದ್ರೆ ಹಿಂಗದು ಎಲ್ಲ ಮಾಡೋದು ರಾಜಕೀಯ ಕಾರಣಕ್ಕೋಸ್ಕರ. ಅವರು ವಿರೋಧ ಮಾಡ್ತಾ ಇರೋದು ರಾಜಕೀಯ ಕಾರಣಕ್ಕೋಸ್ಕರ. ಅವ್ರು ಎಂತ ಮಾಡ್ತಾವ್ರೆ ವಿರೋಧನ? ಅವರು ರಾಜಕೀಯ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾವ್ರೆ. ಎಲ್ಲ ಮಾಡೋದು ರಾಜಕಾರಣ. ನಾವು ರಾಜಕಾರಣಿಗಳು, ನಾವು ರಾಜಕಾರಣಕ್ಕೆ ಬಂದ್ಮೇಲೆ ಎಲ್ಲ ಮಾಡೋದು ನಾವು ರಾಜಕಾರಣಕ್ಕೋಸ್ಕರ. ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಸೈನ್ ಹಾಕಿದ್ರು. ಸ್ವೀಕಾರ ಮಾಡಿದ್ಮೇಲೆ ತಾನೇ ಅದು ಕೂಲಂಕಷವಾಗಿ ಇಲ್ವೋ ಐತೋ ಇಲ್ವೋ ಅಂತ ಗೊತ್ತಾಗ. ಜಾತಿ ಜನಗಣತಿ ವರದಿಯ ದತ್ತಾಂಶದ ಬಗ್ಗೆ ಪರವಿರೋಧದ ಚರ್ಚೆಗಳು ರಾಜಕೀಯವಾಗಿ ಕೇಳಿಬರ್ತಾ ಇತ್ತು. ಆದರೆ ಈಗ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ, ಜಾತಿ ಜನಗಣತಿ ವರದಿಯ ಬಗ್ಗೆ ಅವರು ಮಾತನಾಡ್ತಾ ಹೇಳಿದ್ದಾರೆ, ನನ್ನನ್ನು ಯಾರೂ ಕೂಡ ಕೇಳಿಲ್ಲ. ಸರ್ಕಾರಕ್ಕೆ ಜಾತಿ ಜನಗಣತಿ ವರದಿ ಸಲ್ಲಿಕೆ ವಿಚಾರದ ಬಗ್ಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು ಹೇಳಿರೋದು, ಯಾವ ಸಿಬ್ಬಂದಿಯೂ ನನ್ನ ಬಳಿ ಸಮೀಕ್ಷೆ ಮಾಡಿಲ್ಲ, ನಾನು ಯಾವ ಜಾತಿ ಏನು ಅಂತ ಯಾರೂ ಕೂಡ ಮಾಹಿತಿಯನ್ನು ಕೇಳಿಲ್ಲ, ಎಲ್ಲರನ್ನೂ ಕೂಡ ವಿಚಾರಿಸಿ ವರದಿಯನ್ನು ಮಾಡಿದರೆ ಸೂಕ್ತ, ಪರೋಕ್ಷವಾಗಿ ವರದಿ ಅವೈಜ್ಞಾನಿಕ ಅಂತೇಳಿ ಹೇಳಿದ್ದಾರೆ ಶ್ರೀಗಳು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ಳೋದು ಗೊತ್ತಿಲ್ಲ. ಹಿಂದೆಲ್ಲ ಇದಕ್ಕೇನು ವಿರೋಧ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಾತಿ ಆಧಾರದ ಮೇಲೆ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಆದರೆ ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯಾಪಕವಾಗಿ ಎಲ್ಲರನ್ನೂ ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದು ಆಗಿದೆಯೋ ಏನೋ ಗೊತ್ತಿಲ್ಲ. ನಮ್ಮಂತಗೂ ಯಾರು ಕೇಳಿಲ್ಲ ಇನ್ನೂ ಇದುವರೆಗೂ ಕೂಡ. ಅದರಿಂದ ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನೂ ಕೂಡ ವಿಚಾರ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥನೀಯವಾಗಿ ಮಾಡುವಂತಹ, ಎಲ್ಲರಿಗೂ ಸೌಲಭ್ಯಗಳು ಲಭ್ಯ ಆಗುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಮಾಡೋದು ತುಂಬ ಉಪಕಾರ ಆಗ್ತದೆ. ಆದರೆ ಅದೇ ನಮ್ಮ ಹತ್ರ ಏನು ನಾವು ಯಾವ ಜಾತಿ ಏನಕ್ಕೆ ಏನು ಮಾಹಿತಿ ಕೇಳಿಲ್ಲ, ಯಾರು ಬಂದಿಲ್ಲ. ಎಲ್ಲರ ತಕ್ಕೂ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ ನಮಗೆ ಯಾರಿಗೂ. ಅದಷ್ಟೇ, ಅದು ಏನು ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರನ್ನು ಕೇಳ್ತಾರೆ.